ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ, ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ಸತ್ಸಂಗಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀ ಮಹಾರಾಜರವರು ನಿತ್ಯ ಪ್ರವಚನವನ್ನು ನೀವೇನು ಸ್ಟೇಟಸ್ನಲ್ಲಿ ಕೇಳ್ತೀರಾ, ಶ್ರವಣ ಮಾಡ್ತೀರಾ, ಅದೇನಾದ್ರು ಮಿಸ್ ಆದರೆ ಯಾವತ್ತಾದರೂ ನೀವು ಯೂಟ್ಯೂಬ್ನಲ್ಲಿ ಚಿದಂಬರ ಸ್ಪಿರಿಚುವಲ್ ಜರ್ನಿ ಚಾನಲ್ಗೆ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಹತ್ತಾರು ಜನಕ್ಕೆ ಭಗವಂತನ ನಾಮದ ಬಗ್ಗೆ ಹಚ್ಚೋಕ್ಕೆ ಈ ಒಂದು ಪ್ರಯಾಸದಲ್ಲಿ ನಾವೆಲ್ಲರೂ ಸೇರಿ ಕೂಡೋಣ. ವಿಡಿಯೋ ಎಡಿಟ್ ಶ್ರೀ ಪವನ್ ಕುಮಾರ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ಪರವಾಗಿ ಇಂದಿನ 29 ಜೂನ್ ಶ್ರೀ ಮಹಾರಾಜರ ಪ್ರವಚನ, ಪುಣ್ಯತಿಥಿಯನ್ನು ಹೇಗೆ ಆಚರಿಸಬೇಕು. ಪುಣ್ಯತಿಥಿಯನ್ನು ಹೇಗೆ ಆಚರಿಸಬೇಕು? ಪುಣ್ಯತಿಥಿ ಅಂದರೆ ಏನಪ್ಪ? ಗುರುಗಳು, ಸತ್ಪುರುಷರು, ಸಿದ್ಧರು ದೇಹ ಬಿಟ್ಟಾಗ ಅದನ್ನು ನಾವು ಪುಣ್ಯತಿಥಿ ಅಂತ ಆಚರಿಸ್ತೀವಿ. ಪುಣ್ಯತಿಥಿ, ದಟ್ಸ್ ಅ ವೆರಿ auspicious occasion because in this body that Paramatma is limited. When he leaves the body he becomes infinite again, he joins the cosmos again. ಅದಕ್ಕೆ ಅದು ಆಚರಿಸುವುದು. ನಾವು ಹಿಂಗೆ ಅದನ್ನು ಆಚರಿಸ್ಬೇಕಪ್ಪ. ನಾವು ಹೋದರೆ ಏನಂತಾರೆ, ಅವ್ರು ಯಾರೋ ಹೋಗ್ಬಿಟ್ಟು ಕಣ್ರಿ, ಹೋಗ್ಬಿಟ್ಟಿದ್ದಾರೆ ಕಣ್ರಿ ಅಂತ. ಅದಕ್ಕೆ ಪುಣ್ಯತಿಥಿ ನಮ್ದೆಲ್ಲದಕ್ಕೂ ಪುಣ್ಯತಿಥಿ ಅನ್ನೋದಿಲ್ಲ, ಅಥವಾ ಜಯಂತಿ ಅನ್ನುವುದಿಲ್ಲ. ನಮ್ಮದೆಲ್ಲ ಜಯಂತಿ ಅಲ್ಲ, ಇವ್ರದ್ದು ಬರ್ಡೇ ಅಂತೀವಿ, ಹುಟ್ಟಿದಬ್ಬ ಅಂತೀವಿ. ಅವ್ರದ್ದು ಜಯಂತಿ, ಜನ್ಮೋತ್ಸವ, ಜನ್ಮದ ಉತ್ಸವವನ್ನು ಮಾಡ್ತಾರೆ ಸಿದ್ಧರದೆಲ್ಲ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಸತ್ಪುರುಷರ ಪುಣ್ಯತಿಥಿಯನ್ನು ಹೇಗೆ ಆಚರಿಸುತ್ತೀರಿ? ಪ್ರಶ್ನೆ ಮಾಡ್ತಾರೆ. ಅಂದು ಮಾಡಿದ ನಿಯಮವು ಅಖಂಡವಾಗಿ ಉಳಿಯುವಂತೆ ಇರುತ್ತದೆ. ಆದ್ದರಿಂದ ಅಂದಿನಿಂದ ನಾಮದ ಹೊರತು ಮಾತನಾಡುವುದೇ ಇಲ್ಲವೆಂದು ನಿಶ್ಚಯಿಸಬೇಕು. ನಾವು ಯಾವಾಗ ಗುರು ಹತ್ರ ಹೋಗ್ತೀವಿ, ಭೌತಿಕದಲ್ಲಿ ಗುರು ಮಹಾರಾಜರು ಫಿಸಿಕಲ್ ಬಾಡಿದಲ್ಲಿದ್ದಾಗ ಅವರು ನಮಗೆ ನಾಮದ ಏನು ಕೊಡ್ತಾರೆ? ಅನುಗ್ರಹವನ್ನು ಕೊಡ್ತಾರೆ. ಅಂದರೆ ಏನು ಮಾಡ್ತಾರಪ್ಪ? ಅವರಲ್ಲಿರುವ ಆ ಶಕ್ತಿಯನ್ನು ಆ ಮಂತ್ರದ ಮುಖೇಣ ನಮ್ಮಲ್ಲಿ ಬೀಜ ರೂಪದಲ್ಲಿ ಬಿತ್ತುತ್ತಾರೆ ಅವರು. ಅದು ಏನಾಗುತ್ತೆ? ಸೀಡ್ ಫಾರ್ಮಲ್ಲಿರುತ್ತೆ ಆ ನಾಮ. ಅಂದರೆ ದಟ್ ವಿಚ್ ಯು ಆರ್ ಚಾಂಟಿಂಗ್ ಎನಿ ನಾಮ, ರಾಮನಾಮ ಇರ್ಬೋದು, ಚಿದಂಬರ ನಾಮ ಇರ್ಬೋದು, ಕೃಷ್ಣನಾಮ ಇರ್ಬೋದು, ಶಾಕ್ತ ಸಂಪ್ರದಾಯದಲ್ಲಿ ತಾಯಿ ನಾಮ ಇರಬಹುದು. ಯಾವುದನ್ನೇ ಒಂದು ನಾವು ನಾಮವನ್ನು ಉಚ್ಚಾರ ಮಾಡಿದಾಗ ದೋಸ್ ಆರ್ ಆಲ್ ಇನ್ ದ ಫಾರ್ಮ್ ಆಫ್ ಸೀಡ್ಸ್, ಬೀಜಾಕ್ಷರಗಳು. ದ ಸೀಡ್ ಹ್ಯಾಸ್ ಗಾಟ್ ದ ಪೊಟೆನ್ಸಿ ಅಂದರೆ ಕ್ಷಮತ್ವ ಅದರಲ್ಲಿರೋದು. ಎಂಥ ಕ್ಷಮತ್ವ ಇದೆ ಅದರಲ್ಲಿ? ವಾಟ್ ಈಸ್ ದ ಪವರ್ ಇಟ್ ಈಸ್ ಹೋಲ್ಡಿಂಗ್ ಇಟ್? ಅದು ಯಾವಾಗ ನಮ್ಮ ಮನಸ್ಸಿನ ಭೂಮಿಯಲ್ಲಿ ಬಿತ್ತುತ್ತಾನೋ ಸದ್ಗುರುನಾಥ, ಆವಾಗ ಅದಕ್ಕೆ ಆ ಪೋಷಣೆ ಕೊಟ್ಟಾಗ ಅದು ಮೊಳಕೆ ಒಡೆದು ಸಸಿಯಾಗಿ ಮರ ಆಗಿ ದೊಡ್ಡ ಬೃಹದಾಕಾರವಾಗಿ ಹೂವಣ್ಣಂತ ಬಿಡುವಂಥ ಮರ ಆಗೋಕ್ಕೆ ಸಾಧ್ಯತೆ ಉಂಟು. ಅಂದರೆ ನಾನು ಯಾರಪ್ಪ? ಹೂ ಆ್ಯಮ್ ಐ ಇನ್ ರಿಯಾಲಿಟಿ? ದ ರಿಯಲೈಸ್ಡ್ ಪರ್ಸನ್ ಯಾರಿರ್ತಾನೆ ಅಂದರೆ ಅವನು ತನ್ನನ್ನು ತಾನು ಕಂಡುಕೊಂಡಿರ್ತಾನೆ. ಯಾರು? ನಾನು ಭಗವಂತನ ಅಂಶವಿದ್ದೀನಿ, ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ. ದಿಸ್ ಈಸ್ ದೇರ್ ಆ್ಯಂಡ್ ಐ ಆಮ್ ಇನ್ ದಿಸ್ ಬಾಡಿ, ನಾಟ್ ಐ ಆಮ್ ದಿಸ್ ಬಾಡಿ. ಐ ಆಮ್ ಇನ್ ದಿಸ್ ಬಾಡಿ ಟು ಫುಲ್ಫಿಲ್ ಆಲ್ ದ ಡಿಸೈರ್ಸ್. ದ ಕರ್ಮಗಳನ್ನು ಮಾಡಿ ಈ ದೇಹದಿಂದ ಬಿಡುಗಡೆ ಹೊಂದಲಿಕ್ಕೆ ನಾನು ಯಾರು ಅಂತ ತಿಳ್ಕೊಂಡು ಬಂದಿರೋದು. ಸೊ ಅಂದಿನದಿಂದ ಅವ್ರು ಯಾವತ್ತು ನಮಗೆ ಕೊಟ್ಟಿರ್ತಾರೆ ಈ ನಾಮದ ಅನುಗ್ರಹವನ್ನು, ಅಂದಿನದಿಂದ ಆ ನಾಮದ ಹೊರತಾಗಿ ಮಾತನಾಡುವುದೇ ಇಲ್ಲ ಅಂತ ನಿಶ್ಚಯ ಮಾಡು. ಬ್ರಹ್ಮಾನಂದರು ಮಹಾರಾಜರು ಮಾತಾಡಿದ್ರು ಹಾಗೆ, ಮಹಾರಾಜ್ ಈ ನಾಲ್ಗೆಯನ್ನು ಇಂದಿನದಿಂದ ನಾನು ನಾಮಕ್ಕೆ ಮಾರ್ಕೊಂಡಿದ್ದೀನಿ ಅಂತ ನಾಮದಲ್ಲಿಯೇ ಇರುವ ಪ್ರಯತ್ನವನ್ನೂ ಮಾಡಬೇಕು. ಯಾಕಪ್ಪ? ಯಾಕೆಂದರೆ ಆ ಸೀಡ್ ಯಾವುದು ಅವನು ಹಾಕಿದಾನೋ, ಇಟ್ ಹ್ಯಾಸ್ ಗಾಟ್ ದ ಫುಲ್ ಪೊಟೆನ್ಷಿಯಲ್ ಟು ಬಿಕಮ್ ದ ಬಿಗ್ ಟ್ರೀ ಟು ಬೇರ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್. ನಾನು ಉದ್ಧಾರ ಆಗಬೇಕು, ಇತರರಿಗೂ ಅದನ್ನು ಹಂಚಬೇಕು, ಆ ಆನಂದವನ್ನು ಉಣಿಸಿ ಬಡಿಸಿ ಆ ಆನಂದದಲ್ಲಿ ನೋಡಿ ಮತ್ತೆ ನಾವು ಏನು ಮಾಡಬೇಕು? ಎಕ್ಸಿಟ್ ಆಗಬೇಕು. ಅದಕ್ಕೆ ಇವತ್ತು ಹೊರಗಡೆ ಹೋದಾಗ ಹೂ ತರಕ್ಕೆ ಹೋದಾಗ ಗೊತ್ತಾಯಿತು ಅಯೋಧ್ಯದಲ್ಲಿನೂ ಕಳ್ತನ ಆಗಿಬಿಟ್ಟಿದೆ ಅಂತ. ನ್ಯೂಸೇ ನೋಡೋದಿಲ್ಲ, ನ್ಯೂಸ್ ಪೇಪರು ಬರೋದಿಲ್ಲ. ಹಾಗಾಗಿ ಇವತ್ತು ಅವ್ರು ಹೋದಾಗ ಹೇಳಿದ್ರು, ನಾವು ಊರಿಗೆ ಹೋಗಿದ್ವಿ ರೀ, ಅಲ್ಲಿ ಅವ್ರ ಊರೇ ಅಯೋಧ್ಯ, ನಾವು ಹೋಗಿದ್ವಿ ರೀ, ಅಲ್ಲಿ ಆ ಸಮಯದಲ್ಲಿ ಕಳ್ತನ ಆಯ್ತು. ಹೌದಪ್ಪ,
ಓ ನಿಮಗೆ ಗೊತ್ತಿಲ್ವಾ? ಇಲ್ಲರಿ, ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಮ್ಮ ಮನಸ್ಸನ್ನು 10 ಕಡೆಗೆ ನಾವು ಹರಿದಾಡೋಕ್ಕೆ ಬಿಟ್ಟಾಗ ಏನಾಗುತ್ತೆ, ದ್ಯಾಟ್ ವಿಚಾರ ವಿಚ್ ಈಸ್ ಕ್ಯಾಪ್ಟಿವೇಟಿಂಗ್ ಯುವರ್ ಮೈಂಡ್, ದ್ಯಾಟ್ ಔಟ್ಸೈಡ್ ವಿಚಾರ ಥಾಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ಯು, ಆ್ಯಂಡ್ ಏನಾಗ್ತಿದೆ, ಸಟಲಿ ಒಳಗೆ ನನ್ನ ಎನರ್ಜಿನ ಅದು ವಿಡ್ರಾ ಮಾಡ್ಕೋತಾ ಇದೆ. ಇಟ್ ಈಸ್ ಮೇಕಿಂಗ್ ಮೀ ಇಟ್ ಈಸ್ ಮೇಕಿಂಗ್ ಮೀ ಡ್ರೈನಿಂಗ್ ಮೈ ಎನರ್ಜಿ, ವೀಕ್ ಮಾಡ್ತಿದೆ ನನಗೆ. ಹಿಂಗೆ ಒಂದು ನ್ಯೂಸ್ ನೋಡಿರ್ತೀವ, ಸಾವಿರಾರು ನ್ಯೂಸ್ ನೋಡಿರ್ತೀವಿ, ವಾಟ್ ಎವರ್ ಇಟ್ ಈಸ್, ಕ್ರಿಕೆಟ್ ಗೆದ್ದಿದ್ರೇನು ಸೋತಿದ್ರೇನು ಏನಾಗಿದ್ರೇನು ಅದರ ಬಗ್ಗೆ ಈ ಬಾಯಿ ಮನಸ್ಸು ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರೆ ಯು ಲೂಸ್ ಯುವರ್ ಎನರ್ಜಿ ಆ್ಯಂಡ್ ಪವರ್. ಅವಾಗ ಏನಾಗುತ್ತೆ, ನಮಗೆ ಸುಸ್ತಾಗತ್ತೆ, ನಮಗೆ ನಿದ್ರೆ ಬರೋಕ್ಕೆ ಶುರುವಾಗುತ್ತೆ, ಇಲ್ಲ ಬಹಳ ತಿನ್ನೋಕ್ಕೆ ಶುರು ಮಾಡ್ತಾರೆ. ಸೊ ಇವೆಲ್ಲವೂ ಮಾಡಿದಾಗ ನಮ್ಮ ನಾಮದಲ್ಲಿ ಪ್ರಯತ್ನ ಏನು ಮಾಡಿದ್ವೋ ಅದೆಲ್ಲ ವಿಫಲ ಆಗೋಗುತ್ತೆ. ಅದು ಕೆಲಸ ಮಾಡೋದಿಲ್ಲ ಅಂತಲ್ಲ, ಆದರೆ ನನ್ನ ಉದ್ದೇಶ ಏನಿರೋದು ಭಗವಂತನ ಪ್ರಾಪ್ತಿ. ಆವಾಗ ಭಗವಂತನ ಪ್ರಾಪ್ತಿ ಮಾಡಲಿಕ್ಕೆ ಆಗುವುದಿಲ್ಲ. ಬಿಕಾಸ್ ಎವ್ರಿ ಮೂಮೆಂಟ್ ಸಮ್ ಆರ್ ದ ಅದರ್ ಥಾಟ್ ಆರ್ ಪೀಪಲ್ ಆರ್ ಡ್ರೈನಿಂಗ್ ಔಟ್ ಯುವರ್ ಎನರ್ಜಿ. ದಟ್ ಆಸುರಿ ಶಕ್ತಿ ವಿ ಕಾಲ್ಡ್ ಆ್ಯಸ್ ಔಟ್ಸೈಡ್ ವಿಚಾರ, ನೆಗೆಟಿವ್ ವಿಚಾರ ಎಷ್ಟು ಹೆಚ್ಚಿಗೆ ಕೇಳಿಸ್ಕೋತೀವೋ ಆ ಆಸುರಿ ಶಕ್ತಿಗಳೆಲ್ಲ ನಮ್ಮ ಎನರ್ಜಿನ ಡ್ರೈನ್ ಮಾಡಲಿಕ್ಕೆ ಕೂತಿರ್ತಾವೆ. ದೇ ಆರ್ ರೆಡಿ ಟು ಅಟ್ಯಾಕ್ ಅಸ್. ಅಂದರೆ ಇಲ್ಲಿ ಬಂದು ಏನಾದರೂ ಮಾಡಿದ ಶ್ರೇಯ ಪ್ರಾಪ್ತವಾಗುತ್ತದೆ. ಇಲ್ಲಿ ಬರುವವರ ಹತ್ತಿರ ನಾನು ಇರಬೇಕೆಂದು ನಿಮಗೆ ಅನಿಸುತ್ತದೆ. ಯಾರ್ಯಾರು ಬರ್ತಾರೋ ಅವ್ರಿಗೇನು ಅನ್ಸುತ್ತಪ್ಪ, ಮಹಾರಾಜರು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು ಅಂತ ಅನಿಸುತ್ತೆ. ಆದರೆ ನೀವೇ ಬಾಗಿಲು ಹಾಕಿಕೊಂಡರೆ ನಾನಾದರೂ ಏನು ಮಾಡಲಿ ಪ್ರಶ್ನೆ ಮಾಡ್ತಾರೆ. ನೀವು ಬಾಗಿಲನ್ನು ಹಾಕ್ಕೊಂಡಿದ್ರ ಅಂದರೆ ಮನೆ ಬಾಗಿಲಲ್ಲ, ಮನಸ್ಸಿನ ಬಾಗಿಲು ಮುಚ್ಚಿಟ್ಬಿಟ್ಟಿದ್ದೀವಿ. ಯಾರಿಗೆ? ಗುರು ಮಹಾರಾಜರಿಗೆ. ಯಾರಿಗೆ ಬಾಗಿಲು ತೆಕ್ಕೊಂಡು ಕೊಟ್ಟಿದ್ದೀವಿ? ಅನ್ವಾಂಟೆಡ್ ವಿಚಾರ, ವ್ಯಕ್ತಿಯವ್ರ ವಿಚಾರ ಇಲ್ಲೆಲ್ಲ ತಲೆ ತುಂಬ್ಕೊಂಡ್ಬಿಟ್ಟು ಅವ್ರು ಮಹಾರಾಜನ ಬರ್ತಿಂದೆ ಟಕ್ ಮಾಡಿದ್ರು ಸಹ ನಾವು ಬಾಗಿಲು ತೆಗಿಲಿಕ್ಕೆ ರೆಡಿನೇ ಇಲ್ಲ. ಯಾಕೆ? ಇವರೆಲ್ಲ ಟೆನೆಂಟ್ನ ಖಾಲಿ ಮಾಡ್ದಲೇ ಅವ್ರು ಹೆಂಗೆ ಬರ್ತಾರೆ? ಅವರನ್ನು ಸ್ವಾಗತ ಮಾಡಬೇಕು ಅಂದರೆ ಭವ್ಯವಾಗಿ ನಾವು ಏನು ಮಾಡ್ತೀವಿ, ಬಾಹ್ಯವಾಗಿ ಪೂರ್ಣ ಕುಂಭ ಕಲಶ ಮತ್ತು ಹೂವಿಂದ ಇದೆಲ್ಲ ಹಾಕ್ತೀವಿ, ಬಿಛಾನ ಹಾಕಿರ್ತೀವಿ, ಅದನ್ನೆಲ್ಲ ಮಾಡ್ತೀವಿ. ಅವ್ರನ್ನ ಗುರುಗಳನ್ನು ಸ್ವಾಗತ ಮಾಡ್ತೀವಿ. ಮನಸ್ಸಿನಲ್ಲಿ ವಿಚಾರ ಮಾಡಿರಿ, ಅವ್ರನ್ನ ಇಲ್ಲಿ ಕೂಡಿಸ್ಬೇಕು, ಕರಿಬೇಕು ಅಂದರೆ ಇದು ಹೆಂಗೆ ಆಗಬೇಕಿದು, ಎಷ್ಟು ಶುದ್ಧ ಆಗಬೇಕು, ಎಷ್ಟು ಭವ್ಯವಾಗಿರಬೇಕಿದು. ಅಳಿಸಿ ದೇಹಕ್ಕೆ ಕಷ್ಟ ಕೊಟ್ಟು ಮನಸ್ತಾಪ ಮಾಡಿಕೊಂಡು ಕ್ರೋಧ ಮಾಡಿಕೊಂಡ್ರೆ ಅವ್ರು ಬಂದಿಲ್ಲಿ ಕುತ್ಕೋತಾರ? ಅವರು ಭವ್ಯವಾಗಿ ಜಾಗ ಬೇಕು ಅವ್ರಿಗೆ ವಿರಾಜಮಾನ ಆಗೋಕ್ಕೆ. ಕಂಪ್ಯಾಷನೇಟ್ ಪರಮಾತ್ಮನಿಗೆ ಯು ಶುಡ್ ಬಿಕಮ್ ಮೆಗ್ನಾನಿಮಸ್. ನಾವೇನು ಮಾಡ್ತೀವಿ? ಸಂಕುಚಿತ ಮನೋಭಾವ. ಇನ್ನೊಬ್ಬರನ್ನ ಯಾಕೆ ಪ್ರೇಮ ಮಾಡಬೇಕು ನಾವು? ಅವರೇ ನಮ್ಮನ್ನು ಮಾತಾಡಿಸ್ತಾರೇನ್ರಿ? ಏನೂ ಅವಶ್ಯಕತೆ ಇಲ್ಲ. ನೀವು ಮಾತಾಡಿಸಿ ಫಸ್ಟು. ಅವರಿಂದ ಯಾಕೆ ಅಪೇಕ್ಷೆ ಮಾಡ್ತಿದ್ದೀರಾ ಇನ್ನು ನೀವು? ಅತಿಥಿಗಳು ಮನೆಗೆ ಬಂದಾಗ ಬಾಗಿಲು ತೆಗೆಯದಿದ್ದರೆ ಅವನು ಏನು ಮಾಡಬಲ್ಲನು? ಅದರಂತೆ ವಿಷಯದಲ್ಲಿ ಇದ್ದು ಬಾಗಿಲು ಹಾಕಿಕೊಳ್ಳಬೇಡಿರಿ. ಯಾವಾಗಲೂ ಕಂಠದಲ್ಲಿ ನಾಮೋಚ್ಚಾರಣೆ ಇರಲಿ, ಅಂದರೆ ವಿಷಯದ ಆಕ್ರಮಣವೂ ಆಗೋದಿಲ್ಲ. ವಿಷಯ ಆಕ್ರಮಣ ಮಾಡ್ತಾನೇ ಇರ್ತವೆ, ಆದರೆ ಹಿಯರ್ ಯು ಕೀಪ್ ದಟ್ ನಾಮ ಚಿಂತನ ಯಾವಾಗಲೂ ಇಲ್ಲಿ ನಡೀತಾ ಇರಲಿ. ನೀವು ಬಾಯಿಂದ ಮಾತಾಡ್ತಿದ್ದೀರಾ, ಆದರೆ ಇಲ್ಲಿ ಇಡಬೇಕು ನಾಮ. ಅಂದರೆ ಅಷ್ಟು ನಾವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಅಷ್ಟು ಬಾರಿ ಕೂತಿ ಮನೆಯಲ್ಲಿ ಯಾವುದಾರು ಹೇಳ್ರಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಒಬ್ಬರ ಜೊತೆ ಮಾತಾಡ್ತಿರ್ತೀವಿ, ಅವರು ಮಾತಾಡ್ತಿದ್ದಾರೆ, ನಾವೇನು ಮಾಡ್ತಿದ್ದೀವಿ? ನಾವು ಕೇಳಿಸ್ಕೋತಾ ಇದ್ದೀವಲ್ವಾ? ಆವಾಗ ಬಾಯಲ್ಲಿ ಬಿಟ್ವೀನ್ ದ 2 lips ವಿತೌಟ್ ನೋಯಿಂಗ್ ದಟ್ ಅದರ್ ಪರ್ಸನ್ ಐ ಆಮ್ ಚಾಂಟಿಂಗ್, ಐ ಕ್ಯಾನ್ ಡೂ ದ ಚಾಂಟಿಂಗ್. ಹೂ ಹ್ಯಾಸ್ ಸ್ಟಾಪ್ಡ್ ಮೀ ಟು ಡೂ ದ ಚಾಂಟಿಂಗ್? 24 ತಾಸಲ್ಲಿ ಯಾರಾದರೂ ಮಾತಾಡ್ಲಿಕ್ಕೆ ಬಂದೇ ಬರ್ತಾರೆ. ಮಗಳು ಬರ್ತಾಳೆ, ಮಗನೂ ಬರ್ತಾನೆ, ಮನೆಯವ್ರ ಆಪ್ತೆಷ್ಟು ಮಾಡ್ತಾರೆ, ಎಲ್ಲ ಫೋನ್ ಮಾಡ್ತಾರೆ. ಹಂಗನ್ಬಿಟ್ಟು ಎಲ್ಲರ ಜೊತೆ ಮಾತಾಡುವಾಗ ನಾನು ನಾಮಸ್ಮರಣೆ ಸ್ಟಾಪ್ ಹೆಂಗೆ ಮಾಡಲಿಕ್ಕಾಗತ್ತೆ? ಹಂಗಂದ್ರೆ ನಾಮಸ್ಮರಣೆ ಏನೂ ಆಗೋದೇ ಇಲ್ಲ. ಆವಾಗ ಅವ್ರು ಮಾತಾಡುವಾಗ ಅವ್ರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀನಿ, ಆದರೆ ನಾಮದ ಉಚ್ಚಾರ ಇಲ್ಲಿ ನಡೀತಾ ಇರಬೇಕು. ಅಂದರೆ ವಿಷಯಗಳು ಆಕ್ರಮಣ ಮಾಡುವುದಿಲ್ಲ. ಈಗ ಕಲಿ ಪ್ರಬಲವಾಗಿರುತ್ತಾನೆ. ಅವನ ಆಕ್ರಮಣವನ್ನು ತಪ್ಪಿಸಬೇಕಾದರೆ ನಾಮದ ಮೇಲೆ ವಿಶ್ವಾಸವನ್ನು ಇಡಿರಿ. ಯಾರು ಏನು ಹೇಳಿದರೂ ನಾಮವನ್ನು ಮಾತ್ರ ಬಿಡಬೇಡಿರಿ. ಯಾರು ಏನೇ ಬಂದು ಹೇಳ್ಕೊತಾರೆ, ಮಾಡಬೇಡ್ರಿ, ಏಕೆ ಮಾಡ್ತೀರಿ, ಏನು ಮಾಡಬೇಕಾಗಿದೆ? ಇಲ್ಲ, ನಮಗೇನು ಮಾಡಬೇಕಾಗಿದ್ದೋ ವಿಶಿಷ್ಟವಾಗಿ ನಮಗೇನು ಸಾಧನೆ ಕೊಟ್ಟಿರೋ ಅದನ್ನು ಮಾಡಲೇಬೇಕು. ನನಗೇನು ಈ ಜನ್ಮಕ್ಕೆ ಸದ್ಗುರುನಾಥ ಬಂದು ಸಾಧನೆಯನ್ನು ಕೊಟ್ಟೇನೋ ಅದರಲ್ಲಿ ನಾನು ನಿರತರಾಗಿರಬೇಕು. ಜನ ಏನಂತಾರೆ ಅದನ್ನು ಹೇಳಿದ್ದನ್ನು ನಾಮವನ್ನು ನಾನು ಬಿಟ್ಟುಬಿಟ್ರೆ ಏನಾಗೋಗುತ್ತೆ? ನಾನು ಜನರಿಗೆ ತಲೆ ಬಾಗ್ದಂಗೆ ಆಗುತ್ತೆ, ಸದ್ಗುರುನಾಥನ ಪಾದ ಬಿಟ್ಟಂಗೆ ಆಗುತ್ತೆ. ಇದನ್ನು ನಾವು ವಿಚಾರ ಮಾಡಬೇಕು. ಸದ್ಗುರುನಾಥ ಇಂಪಾರ್ಟೆಂಟು. ಯಾರು ಮೋಕ್ಷವನ್ನು ಕೊಟ್ಟು ಮೋಕ್ಷ ದಾರಿಗೆ ಹಚ್ಚಿ ಮೋಕ್ಷದ ದಾರಿಯಲ್ಲಿ ನಡೆದು ಕರ್ಕೊಂಡು ಹೋಗಿ ಅವನು ಸಂಪೂರ್ಣವಾಗಿ ಅನುಗ್ರಹಿಸಿದಾನೋ ಅವನನ್ನು ಹಿಡ್ಕೋಬೇಕು. ಅಥವಾ ಜನ ಏನು ಬೇಕಾದ್ರೆ ಇವತ್ತೇನು ಮಾಡ್ತೀರಾ ಬಿಡ್ರಿ, ಅಲ್ಲಿ ಹೋಗೋಣ ಬರ್ರಿ, ಅಲ್ಲಿ ಫಂಕ್ಷನ್ ಇದೆ ಬರ್ರಿ, ಬಿಟ್ರಿ ಏನಾಗೋದಿಲ್ಲ, ಏನು ರೀ ದಿವಸ ಮಾಡ್ತೀರಾ ಜಪ ತಪ ಹಂಗೆ ಹೇಳೋರು ಬೇಕಾದ ಜನ. ಯಾಕೆಂದರೆ ವಿಷಯಗಳು ಆಕ್ರಮಣ ಮಾಡ್ಲಿಕ್ಕೆ, ಅಟ್ಯಾಕ್ ಮಾಡ್ಲಿಕ್ಕೆ ಕೂತೇ ಇರ್ತಾವೆ.
ಅವ್ರಿಗೆ ಮರಗಾಗ್ಬಿಟ್ಟು ನಾನು ಹೋಗಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೋತಾರೆ ರೀ, ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ ರೀ. ನಾನು ಹೋಗಲಿಲ್ಲ ಅಂದರೆ ಆ ಫಂಕ್ಷನ್ ಅವ್ರು ಸ್ಟಾಪ್ ಮಾಡ್ಕೋತಾರೆ, ಅಷ್ಟು ಬೇಜಾರಾಗುತ್ತೆ ಅವರಿಗೆ. ದೀಪಾ ಅವರೇ ನೀವು ಬರಲಿಲ್ಲ, ಅದಕ್ಕೆ ನಿಮ್ಮ ಸಲುವಾಗಿ ನಾವು ಕಾಯ್ತಾ ಇದ್ವಿ ರೀ, ನೀವು ಬರೋ ತನಕ ನಾವು ಫಂಕ್ಷನ್ ಮಾಡೋಲ್ಲ. ಹಂಗೆ ಯಾರು ಅಷ್ಟು ಪ್ರೇಮ ಇದೆಯಾ ಯಾರಿಗಾರು ವರ್ಲ್ಡಲ್ಲಿ? ಇಲ್ಲ. ಸ್ವಾರ್ಥದ ಮೇಲೆ ನಿಂತಿರೋದು ಇದು. ನಾನು ಯೋಚಿಸಬೇಕು, ನಾನೇನು ಮಾಡಬೇಕಾಗಿದೆಯಪ್ಪ. ನೀರಿನ ಪ್ರವಾಹವು ಪ್ರಬಲವಾಗಿ ಹರಿಯುತ್ತಾ ಇರುವಾಗ ದಂಡೆಯ ಮೇಲಿದ್ದ ಸ್ಥಿರವಾದ ಗಿಡಕ್ಕೆ ಹಗ್ಗದಿಂದ ಕಟ್ಟಿದ ವಸ್ತುವು ಹರಿದು ಹೋಗುವುದಿಲ್ಲ. ಅದರಂತೆ ನೀವು ನಾಮದ ಆಧಾರ ಹೊಂದಿದರೆ ಕಾಲವು ಏನೂ ಮಾಡಲಾರದು. ಕಾಲ ಯಾಕೆ ಹೇಳಿದಾರಪ್ಪ? ದಿಸ್ ಬಾಡಿ ಈಸ್ ಇನ್ ಟೈಮ್ ಆ್ಯಂಡ್ ಸ್ಪೇಸ್, ಅಂದರೆ ಲಿಮಿಟೆಡ್ ಟೈಮಲ್ಲಿದೆ. ಈ ಲಿಮಿಟೆಡ್ ಟೈಮಲ್ಲಿ ನಿನ್ನನ್ನು ನೀನು ಉದ್ಧಾರ ಮಾಡ್ಕೊಳಪ್ಪ. ನಾಮದ ಆಧಾರವನ್ನು ಹಿಡ್ಕೊ. ನಿನ್ನನ್ನು ಉದ್ಧಾರ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಮತ್ತೆ ನಾವು ಇನ್ನೊಬ್ಬರು ಸಂಗತಿ ಮಾಡ್ಲಿಕ್ಕೆ ಹೋದರೆ, ಅವ್ರು ಯಾರು ಸಂಗತಿ ಮಾಡ್ತೀವೋ ಅವ್ರೇನು ನಮಗೆ ಮೋಕ್ಷ ಕೊಡೋಕ್ಕೆ ಸಾಧ್ಯತೆಯೇ ಇಲ್ಲ. ಗುರುನಾಥನ್ ಬಿಟ್ಟು ಇನ್ಯಾರು ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನಾನು ಯಾರು ಸಂಘ ಮಾಡಬೇಕು ಅನ್ನೋದನ್ನು ನಾನು ವಿವೇಕದಿಂದ ವಿಚಾರ ಮಾಡಿ ಆ ಆಧಾರನೇ ಹೊಂದಿದ್ದೆ. ಆದರೆ ಏನು ಕಲಿಕಾಲ ಅಂದರೆ, ಕಾಲ ಮೀನ್ಸ್ ವಾಟ್? ದಟ್ ಔಟ್ಸೈಡ್ ಎಫೆಕ್ಟ್ ವಿಲ್ ನಾಟ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಯುವರ್ ಮೈಂಡ್. ಸಮರ್ಥರು ನಾಮ ಸಮಾಸದಲ್ಲಿ ಹೇಳಿರುವರು ಏನೆಂದರೆ, ನಾಮವೇ ರೂಪವೆಂದು ತಿಳಿದು ನಾಮ ತೆಗೆದುಕೊಳ್ಳುತ್ತಾ ಹೋಗಿರಿ, ಅಂದರೆ ರೂಪವು ತಾನಾಗಿಯೇ ಕಾಣುತ್ತದೆ. ಈಗ ನಾಮ ತಗೊಳ್ತಾ ಕೃಷ್ಣ 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 ಹರೇ ಕೃಷ್ಣ ಅಂದರೆ ಆಟೋಮೆಟಿಕಲಿ, ದಿಸ್ ಈಸ್ ಆಟೋಮೆಟಿಕ್ ಸೆಟ್ಟಿಂಗ್. ಇದನ್ನು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ ಯಾರು. ದಿಸ್ ಇಸ್ ದ ಡೈರೆಕ್ಟ್ ಸೆಟ್ಟಿಂಗ್ ಫ್ರಮ್ ದಟ್ ಕಾಸ್ಮಾಸ್ ಓನ್ಲಿ. ಭಗವಂತನ ಎಷ್ಟು ಒಂದು ದಿವ್ಯವಾದ ಅನುಗ್ರಹ ಅಂದರೆ, ಆ ಕೃಷ್ಣ ಅಂದ ಕೂಡಲೇ ನಮ್ಮ ಕಣ್ಣು ಮುಂದೆ ಆ ಏನನ್ನು ನಾವು ಶ್ರವಣ ಮಾಡಿದ್ವೋ, ಗ್ರಂಥದಲ್ಲಿ ವಾಚನ ಮಾಡಿದ್ವೋ, ಕೊಳಲಿದ್ದಾನೆ, ವೈಜಯಂತಿ ಮಾಲಾ ಹಾಕ್ಕೊಂಡಿದ್ದಾನೆ, ಮತ್ತು ಹಿಂಗೆ ಕಾಣಿಸ್ತಾನೆ, ನೀಲವರ್ಣನಾಗಿದ್ದಾನೆ, ಅದೆಲ್ಲ ಟಕ 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 ಆಟೋಮೆಟಿಕಲಿ ಇಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್. ನೋಬಡಿ ಶುಡ್ ಹೆಲ್ಪ್ ಯು ಆರ್ ನೋಬಡಿ ಕ್ಯಾನ್ ಹೆಲ್ಪ್ ಯು, ಇಮಿಡಿಯೇಟ್ಲಿ ಇಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್. ಸೊ ಆ ನಾಮದಲ್ಲೇ ಅವನು ರೂಪ ಅಡಕವಾಗಿದೆ. ನನಗೆ ರೂಪ ಬರ್ತಾ ಇಲ್ಲ ರೀ ಅನ್ನೋ ತಲೆ ಕೆಡಿಸ್ಕೊಳ್ಳೋದು ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ. ಯಾವುದಾರೇ ನಾಮ ತಗೊಳ್ಳಿ ನೀವು. ಭಗವಂತನು ನಮ್ಮ ಅಂತಃಕರಣದಲ್ಲಿ ಆದದಿದ್ದರಿಂದ ನಾಮಸ್ಮರಣೆಯ ಸಹವಾಸದಿಂದ ಅವನು ನಿಧಾನವಾಗಿ ಪ್ರಕಟವಾಗುತ್ತಾ ಹೋಗುವುದೇ ನಿಜವಾದ ಹಿತದ್ದು ಹಾಗೂ ಶಾಶ್ವತವಾಗಿರುತ್ತದೆ. ಅವನಿಗೆ ಪ್ರಕಟ ಆಗ್ತಿಲ್ಲ, ಆದರೆ ನಿಧಾನವಾಗಿ ನಾವು ನಾಮಸ್ಮರಣೆ ಮಾಡ್ತಾ ಹೋದಂಗೂ ಪ್ರಕಟ ಆಗ್ತಾನೆ. ಅಂದರೆ ಏನಪ್ಪ ಅರ್ಥ? ನಮಗೆ ಆ ನಾಮ ಒಳಗಿಂದ ಬರ್ತಾ ಇದೆ ಅನ್ನೋದು ಗಮನಕ್ಕೆ ಬರ್ತಾ ಇದೆ. ನಾವು ಯಾವ ನಾಮವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾಮ ತಗೊಳ್ತಾ ಇದ್ದೀನೋ ಆ ನಾಮ ತಾನು ಪ್ರಕಟ ಆಗ್ತಾ ಹೋಗುತ್ತೆ. ನಾವು ಅದಕ್ಕೆ ಜಪಾನು ಅನ್ನಬಹುದು. ತಲೆಯ ಮೇಲೆ ಕೈ ಇಟ್ಟಾಗ ಚಮತ್ಕಾರ ಆಗುವುದು, ಏನಾದರೂ ತೇಜ ಕಾಣುವುದು, ದೃಷ್ಟಾಂತ ಆಗುವುದು ಮುಂತಾದ ವಿಷಯಗಳು ತಾತ್ಪೂರ್ತಿಕವಾಗಿರುತ್ತದೆ. ಇಟ್ ಈಸ್ ಟೆಂಪರರಿ. ಇದು ಕೂಡ ಆಗುತ್ತದೆ ಮೆಡಿಟೇಷನ್ನಲ್ಲಿ ಕೂತಾಗ. ಯಾವಾಗ ಮನಸ್ಸು ಒಂದೇ ಕಡೆ ಅಲೈನ್ ಆಗಿ ಕೂತಿರುತ್ತೋ ಆವಾಗ ದೇಹದಲ್ಲಿ ಮನಸ್ಸಲ್ಲಿ ಕೆಲವೊಂದು ಪರಿಣಾಮಗಳು ಆಗ್ತಾ ಇರುತ್ತೆ. ಆವಾಗ ನಮಗೆ ಏನಾಗ್ತಿರುತ್ತೆ ಅಂದರೆ, ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದು ಅಡಕವಾಗಿದ್ದು, ಸುಪ್ತವಾದ ಮನಸ್ಸು ಅಂತೀವಿ, ಅಲ್ಲೆಲ್ಲ ವಾಸನೆಗಳು ಅಡಕವಾಗಿತ್ತು, ವಿಚಾರಗಳಿತ್ತು, ಥಾಟ್ಸ್ ಇತ್ತು, ಅವು ಒಂದೊಂದೇ ಆಚೆ ಬರೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಈ ಮನಸ್ಸಿಗೆ ಸುಮ್ಮನೆ ಕೂತಿದೆ ಅಲ್ವಾ. ಆ ಮೆಡಿಟೇಷನ್ನಲ್ಲಿ ಚಮತ್ಕಾರಗಳು ಅಂದ್ರೇನು? ನನ್ನ ತಲೆ ಮೇಲೆ ಯಾರೋ ಕೈ ಇಡ್ತಾ ಇದ್ದಾರೆ, ನನಗೆ ಬೆಳಕು ಕಾಣಿಸ್ತಾ ಇದೆ, ಎಲ್ಲೋ ಘಂಟಾನಾದ ಕೇಳಿಸ್ತಾ ಇದೆ, ಏನೋ ಒಂದು ಭವ್ಯವಾದ ದೇವಸ್ಥಾನಗಳು ಕಾಣಿಸ್ತಾ ಇದೆ, ಇವೆಲ್ಲ ಕಾಣಿಸುತ್ತೆ, ಖಂಡಿತವಾಗ್ಲೂ ಕಾಣಿಸುತ್ತೆ. ಆದರೆ these are not permanent experiences. These are just temporary, like a stepping stone. ಒಂದು ಹೆಜ್ಜೆ ಇಟ್ಟು ಒಂದು ಮೆಟ್ಲು ಹತ್ತದ ಮೇಲೆ 2ನೇ ಮೆಟ್ಲು, 3ನೇ ಮೆಟ್ಲು, 4ನೇ ಮೆಟ್ಲು, ಹಾಗೆ ಮೆಟ್ಲು ಹತ್ತಾ ಹೋದಂಗೂ ಇವೆಲ್ಲ ಆಗತ್ತೆ. ಬಟ್ ದಿಸ್ ಈಸ್ ನಾಟ್ ಪರ್ಮನೆಂಟ್. ಇವತ್ತಾಗಿದ್ದು ನಾಳೆ ಆಗಬೇಕು ಅನ್ನೋ ಅಗತ್ಯ ಇಲ್ಲ. ಆ್ಯಂಡ್ ಇಟ್ ವಿಲ್ ನಾಟ್ ಹ್ಯಾಪನ್ ಆಲ್ಸೋ. ಗುರುಗಳು ನಮಗೆ ಎಚ್ಚರ ಕೊಡ್ತಾರೆ, ಅದು ತಾತ್ಪೂರ್ತಿಕ. ಇಟ್ ಈಸ್ ಟೆಂಪರರಿ ಎಕ್ಸ್ಪೀರಿಯನ್ಸ್ ಬಾಬಾ, ಡೋಂಟ್ ಗೋ ಬಿಹೈಂಡ್ ದ್ಯಾಟ್. ಆದರೆ ಹಿಂದೆ ಹೋಗಬೇಡಿ, ಯಾಕೆಂದರೆ ಇವತ್ತಾಗಿದ್ದ ಅನುಭವ ನಾಳೆ ಆಗಲ್ಲ. ಏನು ಅಡಕವಾಗಿತ್ತೋ ಅದು ಸರ್ಫೇಸ್ ಲೆವೆಲ್ ಮೇಲೆ ಬಂತು, ನನಗೆ ಕಾಣಿಸ್ತು, ಆಚೆ ಹೊಟ್ಟೋಯ್ತದು. ಈಗ ಮತ್ತೆ ಪುನಃ ಅಂಥ ಅನುಭವ ಆಗಬೇಕು ಅಂತ ಹಠ ಮಾಡಿದ್ರೆ ಹೆಂಗಾಗತ್ತೆ? ಆಗೋದಿಲ್ಲ. ಅದಕ್ಕೆ ಇಂಥದ್ದೆಲ್ಲ ಬೆನ್ನು ಹತ್ತಬಾರ್ದು. ಬಿಕಾಸ್ ಇಟ್ ವೋಂಟ್ ಹ್ಯಾಪನ್ ಅಗೇನ್ ಆ್ಯಂಡ್ ಅಗೇನ್. ಅಶಕ್ತನಾದ ಕೃಶನಾದ ಮನುಷ್ಯನು ಸ್ಥೂಲಕಾಯನಾಗುವುದಕ್ಕಾಗಿ ಮೈಗೆ
ಬಾವು ಬರಬೇಕು ಅಂದರೆ ಅದು ಹುಚ್ಚುತನವಾಗಿರುತ್ತದೆ. ಅಶಕ್ತನಾಗಿದ್ದಾನೆ, ಕೃಶನಾಗಿದ್ದಾನೆ, ಅವನು ಏಕದಮ್ ಹಿಂಗೆ ಗಟ್ಟಿಮುಟ್ಟಿಗೆ ಆಗಬೇಕು ಅಂದರೆ ಮೈಗೆ ಬಾವು ಬರಬೇಕಂತೆ. ಸ್ವೆಲ್ಲಿಂಗ್ ಆದರೆ ಅವನು ದಪ್ಪ ಆಗಿ ಕಾಣಿಸೋದಿಲ್ಲ. ಆದರೆ ಅವನ ಶರೀರ ಅಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಅವನು ಸರಿಯಾಗಿ ಔಷಧ ತೆಗೆದುಕೊಂಡರೆ ಅವನು ಸ್ಥೂಲಕಾಯನಾಗದೆ ಇರಬಹುದು, ಆದರೆ ಅವನ ಶರೀರ ಮಾತ್ರ ಗಟ್ಟಿಯಾಗುವುದು. ಅದರಂತೆ ಪರಮಾರ್ಥದ ಅನುಭವ ಇರುತ್ತದೆ ಹಾಗೂ ಈ ಅನುಭವವು ಬೆಳೆಯುತ್ತಾ ಹೋಗುವುದಕ್ಕಾಗಿಯೇ ಪುಣ್ಯತಿಥಿಯನ್ನು ಆಚರಿಸಬೇಕು. ನಮ್ಮ ಗುರುಗಳು ಏನು ಹೇಳ್ಕೊಡ್ತಾ ಇದ್ರು ಪಾಠ, ಹೇಗೆ ಅವರು ನಮ್ಮನ್ನು ಈ ಬೋಧನೆ ಮಾಡ್ತಿದ್ರು, ಉಪದೇಶ ಮಾಡ್ತಿದ್ರು, ಹೆಂಗೆ ನಾಮಕ್ಕೆ ಹಚ್ಚಿದ್ರು, ಏನೇನು ಅನುಭವಗಳನ್ನು ಆಗ್ತಿದ್ವು, ಅದನ್ನು ಯಾವ ರೀತಿಯಿಂದ ದೂರ ಸರಿಸ್ತಿದ್ರು, ಅನುಭವಗಳನ್ನು ಕೊಡ್ತಿದ್ರು, ಇವೆಲ್ಲವೂ ನಾವು ಪುನಃ 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 ಚಿಂತನೆ ಮಾಡ್ತಿದ್ದಂಗೂ ಏನಾಗುತ್ತಪ್ಪ, ಆ ಆಚರಣೆ ಮಾಡೋದು ಉದ್ದೇಶ ಇದು. ಇದನ್ನೆಲ್ಲ ಮರುಕಳಿಸಿ ಪುನಃ ನಾನು ಜ್ಞಾಪಕ ಮಾಡ್ಕೋಬೇಕಪ್ಪ, ಗುರುನಾಥ ಎಲ್ಲಿ ತನಕ ಜೀವನದಲ್ಲಿ ಇವತ್ತು ಕರ್ಕೊಂಬಂದಿದ್ಯಾ ನೀನು, 3ನೇ ಪುಣ್ಯತಿಥಿ, 5ನೇದು, 50ನೇದು, 100ನೇದು, ಎಲ್ಲಿ ತನಕ ನೀನು ನನ್ನನ್ನು ಕರ್ಕೊಂಡು ಬಂದಿದ್ಯಪ್ಪ ಅನ್ನೋದನ್ನು ನಾವು ಗಮನ ಹರಿಸಲಿಕ್ಕೆ ಟು ಕಾಂಟಂಪ್ಲೇಟ್ ಬ್ಯಾಕ್ ಅಗೇನ್ ಈ ಪುಣ್ಯತಿಥಿಗಳನ್ನು ಆಚರಿಸಬೇಕು. ನಾಮಸ್ಮರಣೆಯನ್ನು ನಿರಂತರ ಮಾಡುವುದರಿಂದ ಇಂದಿಲ್ಲ ನಾಳೆ ಭಗವಂತನ ಪ್ರೇಮವು ಬಂದೇ ಬರುತ್ತದೆ. ಪ್ರಪಂಚದ ಗೊಂದಲದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಇಡುವುದಕ್ಕಾಗಿ ಉತ್ಸವ, ಹಬ್ಬ, ಪುಣ್ಯತಿಥಿ ಮುಂತಾದಗಳನ್ನು ಆಚರಿಸುತ್ತಾರೆ. ಯಾಕೆ ಆಚರಿಸ್ತಾರಪ್ಪ? ಈ ಪ್ರಪಂಚದ ಗೊಂದಲದಲ್ಲೇ ಇವೆಲ್ಲ ಸೆಲಿಬ್ರೇಟ್ ಮಾಡಬೇಕು. ಯಾಕೆಂದರೆ ಎಲ್ಲ ಆರಾಮಾಗಿದ್ದಾಗ ಸೆಲಿಬ್ರೇಷನಲ್ಲಿ ಮಾಡೋದಲ್ಲ, ಎಲ್ಲ ಗೊಂದಲ ಇರುತ್ತಲ್ಲ, ಆವಾಗಲೇ ಇದೆಲ್ಲ ಆಚರಣೆ ಮಾಡೋದು. ಯಾಕೆಂದರೆ ಮನಸ್ಸನ್ನು ಪರಮಾತ್ಮನೇ ಹೇಳ್ಕೊಂಬರ್ತಾನೆ ಪ್ರಪಂಚದಿಂದ. ಇಲ್ಲಿ ಉತ್ಸವಕ್ಕೆ 2 ದಿವಸ ಬ್ಯುಸಿ ಇರ್ತೀವಿ ನಾವಲ್ಲಿ. ಅಲ್ಲಿ ಇದೆಲ್ಲ ಇದೆ, ಮೆರವಣಿಗೆ ಇರುತ್ತದೆ, ಮತ್ತು ಪಾಲ್ಕಿ ತೊಗೊಂಡು ಹೋಗ್ತಾರೆ, ಅದ್ರ ಮುಂದೆ ನಾವೆಲ್ಲ ಒಂದೇ ಕಲರ್ ಸೀರೆ ಹಾಕ್ಕೊಂಡು ಎಲ್ಲ ಸೆಲಿಬ್ರೇಟ್ ಮಾಡ್ತೀವಿ, ಗಾಯನ ಮಾಡ್ತೀವಿ, ಈಗೇನಂತಾರೆ ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ ಅಂದರೆ ನೃತ್ಯ ಮಾಡ್ತಾರೆ, ಕೋಲಾಟ ಮಾಡ್ತಾರೆ. ಇವೆಲ್ಲವೂ ಮಾಡುವಾಗ ಆ 2 ದಿವಸಗಳ ಕಾಲ ನಾವು ಪ್ರಪಂಚದಿಂದ ದೂರ ಇರ್ತೀವಿ. ಅದಕ್ಕೆ ಈ ಪುನಃ ಈ ಉತ್ಸವಗಳನ್ನು ಮಾಡೋದು ಉದ್ದೇಶ ಅದೇ. 2 days you are away from the world, 2 days you are away from the world, so your mind is engrossed in the God. ಮನುಷ್ಯ ಏನು ಮಾಡ್ತಾನೆ, ಇದರಿಂದ ಪಾಠ ಕಲಿತಾನೆ. ಏನಪ್ಪ, ಈ 2 ಉತ್ಸವದಲ್ಲಿ ನನಗೇನು ಆನಂದ ಆಯಿತು, ಇದು ನನಗೆ ಚಿರಕಾಲ ಉಳಿಬೇಕು, 2 ದಿವಸಕ್ಕೆ ಮುಗಿಬಾರ್ದು ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಭಗವಂತನ ನಾಮವನ್ನು ಹಿಡ್ಕೊಂಡು ಅದೇ ಹಾದಿಯಲ್ಲಿ ಮುಂದೆ ಹೋಗ್ತಾನೆ. ಇನ್ನು ಬಾಕಿ ಪ್ರಾಪಂಚಿಕರು ಚೆನ್ನಾಗಿತ್ತು, ಉತ್ಸವ, ಊಟ ತಿಂಡಿ ಚೆನ್ನಾಗಿತ್ತು ಅಂತ ವಾಪಸ್ ಮನೆಗೆ ಬರ್ತಾರೆ. ಸೊ ನಾವು ಡಿಸೈಡ್ ಮಾಡಬೇಕು, ಉತ್ಸವ ಚಿರಕಾಲ ಉಳಿಯುವಂಥ ಪರ್ಮನೆಂಟ್ ಉತ್ಸವ ಆಗಬೇಕು, ಜೀವನ ಒಂದು ಹಬ್ಬ ಸೆಲಿಬ್ರೇಷನ್ ಆಗಬೇಕು, ಅಥವಾ ತಾತ್ಪೂರ್ತಿಕ ಆಗಿಬಿಟ್ಟು ಗೊಂದಲದಲ್ಲಿ ಸಿಕ್ಕಾಕೋಬೇಕಾ ಅನ್ನೋದನ್ನು ವಿ ಹ್ಯಾವ್ ಟು ಡಿಸೈಡ್ ಆ್ಯಂಡ್ ಕಾಂಟಂಪ್ಲೇಟ್. ನಿಜವಾಗಿಯೂ ಪ್ರಾಪಂಚಿಕರಿಗೆ ಎಷ್ಟು ಬಂಧನಗಳು ಇರುತ್ತವೆ? ದುಡ್ಡು, ಲೌಕಿಕ, ಮಕ್ಕಳು, ಮಿತ್ರರು, ಆಪ್ತರು ಮುಂತಾದಗಳು ಬಂಧನವೇ ಆಗಿರುತ್ತದೆ. ದುಡ್ಡು ಬಂಧನ, ಲೌಕಿಕ ಬಂಧನ, ಲೌಕಿಕದಲ್ಲಿ ಮಾನ ಸಮ್ಮಾನ ಕಾಪಾಡ್ಕೋಬೇಕು ಅನ್ನೋ ಬಂಧನ, ಮಕ್ಕಳು ಬಂಧನ, ಮಿತ್ರರು, ಆಪ್ತೇಷ್ಟರು ಎಲ್ಲರೂ ಬಂಧನನೇ ಅಂತ ಹೇಳ್ತಾರೆ ಮಹಾರಾಜರು. ಇಂಥ ಅನೇಕ ಪಾಶಗಳಲ್ಲಿಯೂ ನಾಮವನ್ನು ಅಭಿರುಚಿಯಿಂದ ತೆಗೆದುಕೊಳ್ಳುವುದು ಎಷ್ಟು ಕಠಿಣವಾಗಿರುತ್ತದೆ. ಇವೆಲ್ಲಗಳಲ್ಲಿ ಸ್ಥಿರವಾಗಿ ಉಳಿಯುವ ಮನುಷ್ಯನು ಅತ್ಯಂತ ಬಲಶಾಲಿಯಾಗಿರಬೇಕಾಗುತ್ತದೆ. ಬಲಶಾಲಿಯಾಗಿರಬೇಕು. ಎಲ್ಲಿಂದ? ದೇಹದಿಂದ ಬಲಶಾಲಿ ಅಲ್ಲ, ಇಲ್ಲಿಂದ ಬಲಶಾಲಿ ಆಗಬೇಕು. ಏನಂದರೆ ಇವೆಲ್ಲವೂ ಬಂಧನಗಳು, ತಾತ್ಪೂರ್ತಿಕ, ಟೆಂಪರರಿ. ರಿಲೇಷನ್ಸ್ ಆಲ್ಸೋ ಟೆಂಪರರಿ. ದೇ ಆರ್ ನಾಟ್ ಗೋಯಿಂಗ್ ಟು ಪರ್ಮನೆಂಟ್ಲಿ ಕಮ್ ವಿತ್ ಟು ದ ಗ್ರೇವ್. ಯಾರು ನಮ್ಮ ಜೊತೆ ಸಾಯಕ್ಕೆ ಯಾರೂ ಬರೋದಿಲ್ಲ. ಅದು ಎಲ್ಲ ರಿಲೇಷನ್ಸ್ ಎಲ್ಲೆಲ್ಲಿ ಏನೇನು ಇಡಬೇಕು ಅಲ್ಲಲ್ಲಿ ಅದನ್ನೇ ಇಡಬೇಕು. ಎಲ್ಲರ ಜೊತೆ ಪ್ರೇಮದಿಂದ ಮಾತಾಡಬೇಕು, ಸಹಭಾಗಿ ಆಗಬೇಕು. ಆದರೆ ನನ್ನ ಸಾಧನೆಯಲ್ಲಿ ಬಿಟ್ಟುಕೊಟ್ಟು ಅದನ್ನು ಸೆಲಿಬ್ರೇಟ್ ಮಾಡೋಕ್ಕೆ ಹೋದರೆ ಸಾಧನೆಯಿಂದ ಮತ್ತೆ ನಾವು ವಂಚಿತರಾಗ್ತೀವಿ. ನಾಮದ ಹಿಂದೆ ಭಗವಂತನ ಅಸ್ತಿತ್ವ ಇರುವುದರಿಂದ ನಾಮದಲ್ಲಿ ಸತ್ಸಂಗತಿಯೂ ಇರುತ್ತದೆ. ಪ್ರತಿಫಲದ ಅಪೇಕ್ಷೆಯನ್ನು ಇಡದೆ ಮನಪೂರ್ವಕ ನಾಮ ತೆಗೆದುಕೊಳ್ಳುವುದನ್ನು ಇಂದಿನಿಂದಲೇ ನಿಶ್ಚಯ ಮಾಡಬೇಕು. ಮೀನ್ಸ್ ಟುಡೇ ಇಟ್ ಸೆಲ್ಫ್. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ. ಸೊ ಇವತ್ತು ಕಾಲ್ ಕರೆ, ಸೊ ಆಜ್ ಕರೆ, ಸೊ ಅಬ್. ಸೊ ಈಗಿಂದಾನೆ ಏನು ಶುರು ಮಾಡಬೇಕು? ಪ್ರತಿಫಲದ ಅಪೇಕ್ಷೆನೇ ಮಾಡಬಾರ್ದು ಯಾರಿಂದ ಯಾವ ಥರವಾದ ಅಪೇಕ್ಷೆ ಮಾಡಲಿಲ್ಲದಾಗ ಏನಾಗುತ್ತೆ? ಯು ಕ್ಯಾನ್ ಬಿ ಆ್ಯಸ್ ಯು ಆರ್. ಅಪೇಕ್ಷೆ ಮಾಡ್ತಿದ್ದೀವಿ ಅಂದರೆ ಏನು? ನನ್ನಲ್ಲೇ ಏನೋ ಕೊರತೆ ಇದೆ, ಅದಕ್ಕೆ ಅವರಿಂದ ಅಪೇಕ್ಷೆ ಮಾಡ್ತಿದ್ದೀನಿ.
ನನ್ನಲ್ಲೇನೋ ಕೊರತೆ ಇಲ್ಲ ಅಂದರೆ ಅವರಿಂದ ಯಾಕೆ ಅಪೇಕ್ಷೆ ಮಾಡ್ತೀವಿ? ಇವ್ರು ಹಿಂಗೆ ಮಾಡಬೇಕು, ಅವ್ರು ಹಂಗೆ ಮಾಡಬೇಕು, ನಂಗೆ ಮಾಡಲಿಲ್ಲ, ಹಿಂಗೆ ಮಾಡಿದ್ರು, ಇದನ್ನು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಸೊ ಎವ್ರಿಥಿಂಗ್ ಯು ಆರ್ ಡಿಮಾಂಡಿಂಗ್, ಕಾನ್ಸ್ಟೆಂಟ್ ಡಿಮಾಂಡ್ ಫ್ರಮ್ ದ ಮೈಂಡ್ ಟು ದ ವರ್ಲ್ಡ್, ದಟ್ ವಿಲ್ ಕೀಪ್ ಯು ಆಲ್ವೇಸ್ ಅಸಮಾಧಾನ. ಇಂದಿನ ಬೋಧವಚನ: ಸತ್ಪುರುಷರ ಅಸ್ತಿತ್ವವು ಅವರ ದೇಹದಲ್ಲಿ ಇರದೆ ಅವರ ವಚನಗಳಲ್ಲಿ ಇರುತ್ತದೆ. ಸತ್ಪುರುಷರು ಯಾವಾಗಲೂ ದೇಹದಲ್ಲಿ ಇರೋದಿಲ್ಲ. ಅವರು they are always in their words, whatever they speak, because that words carry powerful energy, and that energy they keep on throwing. ದೇಹದಲ್ಲಿ ಇವತ್ತು ಕಾಣಿಸ್ತಾರೆ, ನಾಳೆ ಕಾಣಿಸೋದಿಲ್ಲ, ಆದರೆ ಅವರು ಶಬ್ದದಲ್ಲಿ, ಯಾಕೆಂದರೆ ಅವರು ಪ್ರತಿಯೊಂದು ಶಬ್ದವೂ ಸಿದ್ಧವಾಗಿರುತ್ತೆ. ಪ್ರತಿಯೊಂದು ಶಬ್ದದ ಕಣಗಳಲ್ಲೂ ಅವರು ವ್ಯಾಪಿಸಿರ್ತಾರೆ, ಶಕ್ತಿ ರೂಪದಲ್ಲಿ ಇರ್ತಾರೆ, ಊರ್ಜಾ ರೂಪದಲ್ಲಿ ಇರ್ತಾರೆ. ಸೊ ದ್ಯಾಟ್ ಹ್ಯಾಸ್ ಅ ವೆರಿ ಪವರ್ಫುಲ್ ಇಂಪ್ಯಾಕ್ಟ್ ಆನ್ ಅವರ್ ಮೈಂಡ್. ಹಾಗಾಗಿ ನಾವು ಅವರ ದೇಹದಲ್ಲಿ ಇರ್ತಾರೆ ಅಂದ್ಬಿಟ್ಟು ಭೌತಿಕದಲ್ಲಿ ಪೂಜೆ ಮಾಡ್ತಿದ್ರೆ, ಭೌತಿಕದಿಂದ ಹೋದ್ಮೇಲೆ ಏನು? ವೇರ್ ದೇ ಆರ್ ಇನ್ ದೇರ್ ವರ್ಡ್ಸ್. ದೇ ಆಲ್ವೇಸ್ ಸ್ಟೇ ವಿತ್ ಅಸ್ ಇನ್ ದೇರ್ ವರ್ಡ್ಸ್. ಪ್ರತಿ ಕ್ಷಣವೂ ನಾವು ಆ ಶಬ್ದವನ್ನು ಜ್ಞಾಪಕ ಮಾಡ್ಕೊಂಡು ಕೂಡಲೇ ಆ ಶಕ್ತಿ ನಮ್ಮಲ್ಲಿ ಚಲನವನ್ನು ಮಾಡಲಿಕ್ಕೆ ಎಂಪವರ್ ಮಾಡುತ್ತೆ. ಅವ್ರ ಶಬ್ದಗಳು ನಮಗೆ ಬಲ ಕೊಡ್ತವೆ. ನಾವು ಬಲಹೀನರಾಗಿದ್ದರೆ ಬಲ ಕೊಡುತ್ತೆ, ನಮ್ಮಲ್ಲಿ ಚೈತನ್ಯ ತುಂಬುತ್ತೆ, ನಮ್ಮನ್ನು ಧೈರ್ಯವಂತವನ್ನೂ ಮಾಡುತ್ತೆ. ಏನು? ಅವರ ವಚನದಲ್ಲಿ, ಅವ್ರ ವಚನದಲ್ಲಿ ಅವರು ಇರುತ್ತಾರೆ. ಹಾಗಾಗಿ ಗುರುವಚನಗಳಲ್ಲಿ ನಾವು ಇರೋಣ, ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.